ಮನುಷ್ಯತ್ವವನ್ನು ಬಿಟ್ಟು ನಿಂತಾರಪ್ಪ. ಸತ್ಯ ಅನ್ನುವಂಥದ್ದು ಸತ್ತು ಹೋಗ್ಯದ, ಧರ್ಮ ಅನ್ನುವಂಥದ್ದು ನಶಿಸಿ ಹೋಗ್ಯದ, ಗಂಡ ಹೆಂಡತಿಯರಲ್ಲಿ ನಂಬಿಕೆ ಹೋಗ್ಯದ, ತಂದೆ ತಾಯಿ ಮಕ್ಕಳಲ್ಲಿ ನಂಬಿಕೆ ಹೋಗ್ಯದ, ಪ್ರೀತಿ ಎನ್ನುವಂಥದ್ದು ಹೋಗಿ ಎಲ್ಲರೂ ಕೂಡ ಮನುಷ್ಯ ರೂಪದೊಳಗಿನ ಪಶುಗಳ ಹಾಗೆ ಬದುಕು ಮಾಡ್ಲಿಕ್ಕತ್ತಾರ. ಹಿಂಗೆ ಬಿಟ್ಟಿ ಅಂತಂದ್ರೆ ಭೂಮಿ ಎನ್ನುವಂಥದ್ದು ನರಕಾಗಿ ಹೋಗಿಬಿಡ್ತದೆ. ಕಾಲ ಕಾಲಕ್ಕೆ ಅಧರ್ಮ ಅನ್ನುವಂಥದ್ದು ತಾಂಡವಾಡೋ ಹೊತ್ನ್ಯಾಗ ನೀನು ಮತ್ತೆ ಯಾರನ್ನಾದ್ರೂ ಒಬ್ಬೊಬ್ಬ ವ್ಯಕ್ತಿಗಳ ರೂಪದೊಳಗೆ ಕಳಿಸಿಕೊಡ್ತಿದ್ದೆಲ್ಲ, ಈಗ ಅದರ ಅವಶ್ಯಕತೆ ಐತಿ. ಈಗ ನೀ ಯಾರನ್ನ ಕಳಿಸಿಕೊಡ್ತೀಯ ನೋಡು ಅನ್ನುವಂಥ ವಿಚಾರವನ್ನ ಪರಮಾತ್ಮನಿಗೆ ನಾರದ ಮಹರ್ಷಿ ಹೇಳ್ದ. ಪರಮಾತ್ಮ ಯಾವಾಗ ಈ ಭೂಮಿ ಮ್ಯಾಗ ಅಧರ್ಮ ಅನ್ನುವಂಥದ್ದು ತಾಂಡವಾಡ್ತದೋ ಅವಾಗ ಒಂದೊಂದು ರೂಪದೊಳಗೂ ಒಬ್ಬೊಬ್ಬ ಮಹಾತ್ಮರನ್ನ ಭೂಮಿಗೆ ಕಳಿಸ್ತಾನೆ. ನಿಮಗೆಲ್ಲ ಗೊತ್ತಿರ್ಬೋದು ಮಹಾಭಾರತದ ಕೊನೆಯ ಸನ್ನಿವೇಶ. ಮಹಾಭಾರತದೊಳಗೆ ಕೊನೆಯ ಸನ್ನಿವೇಶ ದೊಡ್ಡದಾಗಿರುವಂತ ಯುದ್ಧ ಯಾವುದು ಅಂತಂದ್ರೆ ಕುರುಕ್ಷೇತ್ರ ಯುದ್ಧ. ಅದು ಯಾರಿಗೆ ನಡೀತು ಅಂತ ಕೇಳಿದ್ರೆ ಪಾಂಡವರಿಗೂ ಮತ್ತು ಕೌರವರಿಗೂ ನಡೀತು. ನಡೆದ ಸಂದರ್ಭದೊಳಗ ಕೃಷ್ಣ ಪರಮಾತ್ಮನಿಂದ ಹೊಡಿಸಿಕೊಂಡು ಕೌರವರೆಲ್ಲ ನಾಶ ಆಗಿ ಹೋದ್ರು. ನಾಶ ಆಗಿ ಯುದ್ಧ ಮುಗಿದು ಪಾಂಡವರು ಗೆದ್ರು, ಕೌರವರು ಸತ್ತು ಹೋದ್ರು. ರಕ್ತದ ಹೊಳೆ ಹರಿದು ಹೋಗ್ಬಿಡುತ್ತೆ, ಹೆಣಗಳ ರಾಶಿ ಬಿತ್ತು. ಇನ್ನೇನು ಕೃಷ್ಣ ಪರಮಾತ್ಮ ಹೋಗಬೇಕು ಅಂತಂದಾಗ ಅರ್ಜುನ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ. ಕೃಷ್ಣ, ನಿನ್ನ ಆಶೀರ್ವಾದದಿಂದ ಯುದ್ಧವನ್ನು ನಾವು ಗೆದ್ವಿ. ಇನ್ನು ಮತ್ತು ನಿನ್ನ ದರ್ಶನದ ಭಾಗ್ಯ ಯಾವಾಗ ಅಂತಂದಾಗ ಕೃಷ್ಣ ಹೇಳ್ತಾನಂತ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಟತಾಂ ಧರ್ಮ ಸಂಸ್ಥಾಪನಾಚಾರ್ಯಾಯ ಸಂಭವಾಮಿ ಯುಗೇ ಯುಗೇ. ಯಾವಾಗ ಭೂಮಿ ಮ್ಯಾಗ ಅಧರ್ಮ ಅನ್ನುವಂಥದ್ದು ತಾಂಡವಾಡ್ತದೋ ಅವಾಗ ಧರ್ಮದ ಪತಾಕೆಯನ್ನ ಹಾರಿಸೋದಕ್ಕೆ ಮತ್ತು ಒಬ್ಬೊಬ್ಬ ಮಹಾತ್ಮರ ರೂಪದೊಳಗೆ ನಾನು ಹುಟ್ಟಿ ಬರ್ತೀನಿ. ಯಾರನ್ನಾದರೂ ನಾನು ಕಳಿಸಿಕೊಡ್ತೀನಿ ಅಂತಂದಾಗ, ಈ ಬಾರಿ ಯಾರನ್ನ ಕಳಿಸಿಕೊಡ್ತೀಯ ಅಂತಂದಾಗ ಆ ಕಡೆ ಈ ಕಡೆ ಎಲ್ಲಾ ಕಡೆ ನೋಡಿದಾಗ ಮೊದಲು ಎದುರಿಗೆ ಕಂಡವ್ರು ಯಾರು ಅಂತಂದ್ರೆ ನಂದಿ. ಯಾರು ಕಂಡ್ರು? ನಂದಿ. ಆಗ ಪರಮಾತ್ಮ ನಂದೀಶನಿಗೆ ಹೇಳ್ತಾನೆ, ಹೇ ನಂದಿ, ಯಾವುದೇ ಒಂದು ಸಂದರ್ಭದೊಳಗೆ ಭೂಮಿ ಮ್ಯಾಗ ಹೋಗಿ ಒಬ್ಬೊಬ್ಬ ಮಹಾತ್ಮರ ರೂಪದೊಳಗೆ ಹುಟ್ಟಿ ಎಲ್ಲರನ್ನು ಉದ್ಧಾರ ಮಾಡ ಬಂದಿರುವಂತಹ ಶಕ್ತಿ ನಿನ್ನಲ್ಲಿದೆ. ಈಗ ಅವರು ಇವರು ಯಾರೂ ಬೇಡ, ಹೋಗು, ನೀನೇ ಹೋಗು, ಹೋಗಿ ಭೂಮಿಯನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿಬ ಹೋಗು ಅಂತಂದಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ಯಬ್ಬಾ ಭೂಮಿ ಒಳಗೆ ಏನಾಗ್ಯದ ಅಂತ ಕೇಳಿದ್ರೆ ಒಳ್ಳೆಯವರಿಗಿಂತಲೂ ಕೆಟ್ಟವ್ರು ಹೆಚ್ಚಾಗ್ಯಾರ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರುವುದಿಲ್ಲ ಅಂತ ಮೊದಲು ಹೇಳ್ತಿದ್ರಲ್ಲ, ಈಗ ಮಾನಗೆಟ್ಟ ಮಂದಿ ಜಗತ್ತಿನೊಳಗೆ ಹೆಚ್ಚಾಗ್ಯಾರ ಅಂತ ಹೇಳ್ದ. ದೊಡ್ಡವಳಪ್ಪನವರು ಬರೆದಿರುವಂತ ಪದ ಇದು. ಮಾನಗೀಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ. ಯಾರಿಂದ ಈ ಭೂಮಿ ಹಾಳಾಗಿ ಹೋಯಿತು ಅಂತ ಕೇಳಿದ್ರೆ ಮಾನಗೀಡಿ ಮಂದಿಯಿಂದ ಭೂಮಿ ಹಾಳಾಗಿ ಹೋಯಿತು. ಸ್ವಾರ್ಥಕ್ಕೆ, ನಾನು ಅನ್ನುವಂಥ ಅಹಂಕಾರದಿಂದ, ನಾನು ನನ್ನಿಂದಲೇ ನಾನೇ ಎಲ್ಲ ಅಂತ ತಿಳ್ಕೊಂಡು ಏನು ಮೆರಿತಾರಲ್ಲ ಕೆಲವು ಮಂದಿ, ಅಂಥವರಿಂದ ಈ ಭೂಮಿ ನಾಶ ಆಗಿ ಹೋಯಿತು ಅಂತ ಹೇಳ್ತಾರೆ. ಬಹಳಷ್ಟು ಮಂದಿ ಎತ್ತಿರ್ತಾರೆ, ಭೂಮಿ ಕೆಡತು, ನೀರು ಕೆಡತು, ಪರಿಸರವೆಲ್ಲ ಕೆಡತು ಅಂತ ಹೇಳ್ತಾರೆ. ಅದು ಯಾವುದೂ ಕೆಟ್ಟಿಲ್ಲ, ಮನುಷ್ಯನ ಮನಸ್ಸು ಕೆಟ್ಟದೆ. ಅದನ್ನು ಕೆಡಿಸಿದವರು ಯಾರು? ನಾವ. ಒಮ್ಮೆ ಒಂದು ಊದಿನ ಕಡ್ಡಿಗೆ ಒಬ್ಬ ಕೇಳಿದ್ನಂತೆ, ಅಲ್ಲ ದೇವರು ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಅದ? ಯಾರಿಗೆ ಕೇಳ್ದ? ಊದಿನ ಕಡ್ಡಿ ಕೇಳಿದ. ದೇವರು ನಿನ್ನ ಮ್ಯಾಗ ಎಷ್ಟು ಪ್ರೇಮ ಅದ? ಯಾವಾಗಲೂ ನಿನ್ನನ್ನ ತನ್ನ ಹತ್ರನೇ ಇಟ್ಕೊಂಡಿರ್ತಾನ, ನಮ್ಮನ್ನ ಯಾಕೆ ಗುರಿ ಹೊರಗೆ ನಿಂದಿರಿಸಾನ ಅಂತ ಕೇಳಿದಂತ ಒಬ್ಬ. ಅವಾಗ ಆ ಊದಿನ ಕಡ್ಡಿ ಹೇಳದಂತ, ನೋಡಪ್ಪ, ನನ್ನನ್ನು ನಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡ್ತೀನಿ, ಸುವಾಸನೆಯನ್ನು ಕೊಡ್ತೀನಿ. ಎಷ್ಟು ಅದ್ಭುತಲ್ಲ? ಯಾಕೆ ಹೇಳ್ತೀರ? ಆ ಊದಿನ ಕಡ್ಡಿ ಹೇಳದಂತ, ನೋಡಪ್ಪ, ನನ್ನನ್ನು ನಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡ್ತೀನಿ, ಇನ್ನೊಬ್ಬರಿಗೆ ನಾನು ಸುವಾಸನೆಯನ್ನು ಕೊಡ್ತೀನಿ. ಅದಕ್ಕೆ ಭಗವಂತ ನನ್ನನ್ನು ಪ್ರೇಮದಿಂದ ತನ್ನ ಹತ್ರ ಇಟ್ಟುಕೊಂಡ. ನಿನ್ನನ್ನು ಯಾಕೆ ಗುಡಿ ಹೊರಗೆ ಇಟ್ಟಾನ ಅಂತಂದ್ರೆ
ನೀನು ಮಂದಿ ಮನೆಗೆ ಬೆಂಕಿ ಹಚ್ಚಿ ಆ ಬೆಳಕಿನೊಳಗೆ ನಿನ್ನ ಮನೆ ಬೆಳಕು ಮಾಡ್ಕೊಂಡು ತಿರುಗುತ್ತಿಲ್ಲ. ಯಾ ದೇವರು ನಿನ್ನನ್ನು ಒಳಗೆ ಕರ್ಕೊಂತಾನೋ ಅಂತ ಹೇಳ್ತಂತದ್ದು, ಒಳಗೆ ಕರ್ಕೊಂತಾನೋ ಅಂತ ಹೇಳ್ತಂತದ್ದು. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದ್ರೆ, ಮಂದಿ ಮನೆ ನಾಶ ಆದ್ರೆ ಚಿಂತಿಲ್ಲ, ನಾನೊಬ್ಬ ಬದುಕಬೇಕು ಅನ್ನುವಂಥ ಭಾವ ಯಾರಲ್ಲಿ ಇರುತ್ತದೋ ಆ ವ್ಯಕ್ತಿಯಿಂದ ಈ ಜಗತ್ತು ಸರ್ವನಾಶ ಆಗಿ ಹೋಗ್ಬಿಡ್ತದೆ. ಜಗವೆಲ್ಲ ನಗುತ್ತಿರಲಿ, ಜಗದೊಳಗೂ ನನಗಿರಲಿ ಎಂದು ತಿಳ್ಕೊಂಡು ಯಾರು ಬದುಕ್ತಾರಲ್ಲ ಅವರು ಮಹಾತ್ಮರಾಗಿ ಹೋಗ್ಬಿಡ್ತಾರೆ. ಅಂಥವರ ಸಾಲಿನೊಳಗೆ ಬದುಕು ಮಾಡಿದವರು ಯಾರು ಅಂತಂದ್ರೆ ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳು. ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳು. ಜಗತ್ತೆಲ್ಲ ನಗುತ್ತಿರಬೇಕು, ಜಗತ್ತಿನ ಅಳಲು ಎಲ್ಲ ದುಃಖ ನನಗಿರಲಿ ಎಂದು ತಿಳ್ಕೊಂಡು ತಮ್ಮನ್ನು ತಾವು ಸುತ್ತಕೊಂಡು ಜಗತ್ತಿಗೆ ಬೆಳಕನ್ನು ಕೊಟ್ಟರಲ್ಲ, ಇಂಥವರಿಗೆ ಮಹಾತ್ಮರು ಅಂತ ಕರೀತಾರೆ. ಭಗವಂತನ ಮುಂದೆ ಹೋಗಿ ನಿಂತಾಗ ಭಗವಂತನ ಮುಂದೆ ನಾವು ಏನ್ ಪಡ್ಕೋಬೇಕಪ್ಪ ಅಂತಂದ್ರೆ, ಎಲ್ಲರನ್ನೂ ಚೆನ್ನಾಗಿಡಪ್ಪ ಮಲ್ಲಿಕಾರ್ಜುನ. ರೇವಣಾಶಿತ ಇಡೀ ಇಂಗ್ಲೇಶ್ವರದ ಗ್ರಾಮ ಅಷ್ಟೇ ಅಲ್ಲ, ಭೂಮಿ ಮ್ಯಾಗ ಬದುಕುವಂತಹ ಸಕಲ ಜೀವಿಗಳೆಲ್ಲ ಸುಖವಾಗಿಡಪ್ಪ ಅಂತ ಯಾರು ಬಿಡ್ಕೊಂತಾರ ಅವರು ಮಹಾತ್ಮರಾಗಿ ಹೋಗ್ತಾರೆ. ಹೋಗಿ ರೇವಣಾಶಿತನ ಮುಂದೆ ಕೈ ಮುಗಿದು, ಮಕ್ಕಳಿಗಿನ ಹೊಲ ಬೆಳಿಬಾರ್ದು, ನಾನು ಹೊಲ ಅಟ್ಟೆ ಬೆಳಿಬೇಕು. ಹೇಳೋದರ್ಥ ಆತ, ನಾನು ಹೊಲದೊಳಗೆ ಎಕರೆಗೆ 10 ಕ್ವಿಂಟಲ್ ತೊಗರಿ ಬೆಳಿಬೇಕು, ಅವ್ರ ಹೊಲದೊಳಗೆ ಎಕರೆಗೆ ಅರ್ಧ ಕ್ವಿಂಟಲ್ ತೊಗರಿ ಬೆಳೆಬಾರ್ದು. ನಾನು ಮನೆಯಾಗಿನ ಮಕ್ಕಳು ಓದದೇ ಇದ್ರು ಸಹಿತ ಡಿಸ್ಟಿಕ್ಷನ್ ಒಳಗೆ ಪಾಸ್ ಆಗಬೇಕು, ಅವ್ರ ಮಕ್ಕಳು ಎಷ್ಟು ಓದಿದ್ರು ಸಹಿತ ಪಾಸ್ ಆಗಬೇಕು. ನನ್ನ ಮನೆಯೊಳಗಿನ ಮಕ್ಕಳು ಉದ್ಧಾರ ಆಗಬೇಕು, ಇನ್ನೊಬ್ಬರ ಮಕ್ಕಳು ಹಾಳಾಗಬೇಕು ಅಂತ ತಿಳ್ಕೊಂಡು ದೇವರಿಗೆ ಕೈ ಮುಗಿತಾರಲ್ಲ, ಅದೇನ ಹೇಳ್ತಾರಲ್ಲ, ಎಲ್ಲಾ ಮಾಡಿ ಎಲ್ಲವೂ ಹೋದ್ರತ್ತ. ಹೇಳೋದರ್ಥ ಎಲ್ಲ ಮಾಡಿ ಎಲ್ಲವೂ ಹೋಗಿಸಿದ್ದ ಕೈ ಮುಗಿದ್ರೆ ಎಲ್ಲವೂ ಏನು ಚಲೋ ಮಾಡ್ತಾರ. ಯದ್ಭಾವಂ ತದ್ಭವತಿ, ನಿನ್ನ ಭಾವನಾ ಎಷ್ಟು ಪರಿಶುದ್ಧಿ ಇರ್ತದೆ ಅಷ್ಟು ನಿನಗೆ ದೇವರು ಒಳ್ಳೇದು ಮಾಡ್ತಾನೆ. ಅದಕ್ಕೆ ಜಗತ್ತಿನೊಳಗೆ ನಾವು ದೊಡ್ಡವರಾಗಬೇಕಾಗಿತ್ತು ಅಂತ ಕೇಳಿದ್ರೆ ಬೇರೆಯವರು ನಮಗೆ ಬುದ್ಧಿ ಹೇಳಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಅರಿತಡೆ ಶರಣ ಮರೆತಡೆ ಮಾನವ. ಯಾರು ಅರ್ಥಕೊಂಡು ಬದುಕು ಮಾಡ್ತಾರೋ ಅವರು ಮಹಾತ್ಮರಾಗಿ ಹೋಗ್ತಾರೆ, ಯಾರು ಅರಿಯೋದಿಲ್ಲೋ ಅವರು ಮಾನವರಾಗಿ ಹೋಗ್ಯಾರ. ಅದಕ್ಕೆ ಜಗತ್ತಿನೊಳಗೆ ಮಾನಗಿಡಿ ಮಂದಿಯಿಂದ ಭೂಮಿ ನಾಶ ಆಗಿ ಹೋಗ್ಯದಪ್ಪ. ಅದಕ್ಕೆ ನೀನು ಯಾರನ್ನ ಹುಟ್ಟಿಸ್ತೀಯ ಅಂತಂದಾಗ ನಂದಿಗೆ ಹೇಳ್ತಾನ ಪರಮಾತ್ಮ, ನಂದಿ ಹೋಗು ಭೂಲೋಕವನ್ನು ಉದ್ಧಾರ ಮಾಡಿದ. ಅವಾಗ ನಂದೀಶ ಹೇಳ್ತಾನ, ಎಲ್ಲಿ ಹೋಗಿ ಹುಟ್ಟಿ ನಾನು ಅಂದ. ಬರೀ ಹೋಗು ಅಂದ್ರೆ ಎಲ್ಲಿ ಹೋಗಿ ಹುಟ್ಟಿ. ಆಗ ಪರಮಾತ್ಮ ಹೇಳ್ತಾನೆ, ಈ ಪ್ರಪಂಚ ಅನ್ನುವಂಥದ್ದು ಬಹಳ ದೊಡ್ಡದ. ಈ ಪ್ರಪಂಚ ಕೇವಲ ನಾವು ಇಂಗ್ಲೇಶ್ವರದ ಒಳಗ ಹುಟ್ಟಿವಿ ಅಂತಂದ್ರೆ ಇಂಗ್ಲೇಶ್ವರ ಅಷ್ಟೇ ದೊಡ್ಡದಲ್ಲ, ಇದಕ್ಕಿಂತಲೂ ದೊಡ್ಡ ದೊಡ್ಡ ಊರುಗಳದಾವ. ಕೇವಲ ನಾವು ಒಂದು ಜಿಲ್ಲಾದಾಗದೀವಿ. ಇದು ಒಂದು ನಮ್ಮದೊಂದು ರಾಜ್ಯ, ಕರ್ನಾಟಕ ಅನ್ನುವಂಥದ್ದು ಒಂದು ರಾಜ್ಯ. ಭಾರತ ಅನ್ನುವಂಥದ್ದು ನಮ್ಮದೇ ಆದಂತಹದ್ದು ಒಂದು ದೇಶ. ನಮಗ ಭಾರತನೇ ದೊಡ್ಡದ ಅಂದ್ರೆ ಭಾರತ ಒಂದೇ ಅದನ್ನ ಈ ಭೂಮಿ ಮೇಲೆ. ಈ ವಿಶ್ವದೊಳಗ ಪ್ರಪಂಚದೊಳಗ ಇಂತಹ ಎಷ್ಟೋ ದೇಶಗಳದಾವ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಏನು ಅಂತಂದ್ರೆ, ಜಂಬು ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿದೆಯ ಎರಡಾಳಿನ ಭಾಷೆಯ, ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು ನೋಡ. ಸತ್ಯವೆಂಬ ಕೂರಲಕವನ್ನೇ ಹಿಡಿದು ಸದ್ಭಕ್ತರು ಕಿರಣ ಗೆದ್ದರು ಕಾಣ ಅಂತ ಹೇಳ್ಕೊಂಡು ಬರ್ತಾರೆ. ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ, ಜಂಬೂ ದ್ವೀಪ ಅನ್ನುವಂಥದ್ದು ಒಂದು ದ್ವೀಪದೊಳಗೆ 9 ಖಂಡಗಳದಾವ. ನಾವು ಯಾವ ಖಂಡದೊಳಗದೀವಿ ಅಂತಂದ್ರೆ 9 ಖಂಡದೊಳಗಿಲ್ಲ, ಒಂದ ಖಂಡದೊಳಗಿದೀವಿ. ಯಾವ ಖಂಡ ಅಂತಂದ್ರೆ ಭರತ ಖಂಡೆ. ಯಾವ ಖಂಡದೊಳಗದೀವಿ? ಭರತ ಖಂಡೆ. ಆ ಭಾರತ ದೇಶದೊಳಗೆ ಎಲ್ಲಿ ಹೋಗಿ ಹುಟ್ಲಿ ಅಂದ. ಆಗ ಒಂದು ಭಾರತ ಅನ್ನುವಂಥದ್ದು ಆಗಬೇಕಾದ್ರೆ ಎಷ್ಟೋ ರಾಜ್ಯಗಳು ಕೂಡಿದ್ರು ಒಂದು ಭಾರತ ಆಗ್ತದೆ. ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನೀವು. ಎಷ್ಟೋ ರಾಜ್ಯಗಳು ಕೂಡಿದ್ರು ಒಂದು ಭಾರತ ಆಗ್ತದೆ. ನಾ ಎಲ್ಲಿ ಹೋಗಿ ಹುಟ್ಲಿ ಅಂತಂದಾಗ ಪರಮಾತ್ಮ ಹೇಳ್ತಾನ, ಕರ್ನಾಟಕ ರಾಜ್ಯ. ಜಯ ಭಾರತ ಜನನಿನ ಚನುಜಾತಿ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕದ ಚೊಚ್ಚಲು ಮಗಳು ಯಾರು? ಭಾರತ ದೇಶದ ಚೊಚ್ಚಲು ಮಗಳು ಯಾರು ಅಂತಂದ್ರೆ ಅದು ಕರ್ನಾಟಕ. ಮತ್ತು ನಂದಿ ಕೇಳ್ತಾನ, ಒಂದು ಕರ್ನಾಟಕ ಆಗಬೇಕಾಗಿತ್ತು ಅಂತಂದ್ರೆ ಅನೇಕ ಜಿಲ್ಲೆಗಳು ಕೂಡಿದ್ರು ಒಂದು ರಾಜ್ಯ ಆಗ್ತದೆ. ಮೊದಲೇನು ಕೇಳ್ದ, ವಿಶ್ವದ ಭೂಪಟದೊಳಗ ಯಾವ ದೇಶದೊಳಗೆ ಹೋಗಿ ಹುಟ್ಲಿ ಅಂತಂದಾಗ ಭಾರತ ಅನ್ನುವಂಥದ್ದು ಪುಣ್ಯ ಭೂಮಿ.
ಮಹಾತ್ಮರನ್ನ ಸಂತರನ್ನ ಕೊಟ್ಟಿರುವಂತಹ ಭೂಮಿ. ಅಲ್ಲಿ ಹೋಗಿ ಹುಟ್ಟು. ಅಲ್ಲಿ ಹೋಗಿ ಎಲ್ಲಿ ಹುಟ್ಟಲಿ ಅಂದ, ಒಂದು ಭಾರತ ಆಗಬೇಕಾದ್ರೆ ಅನೇಕ ರಾಜ್ಯಗಳು ಕೂಡಿದ್ರು ಒಂದು ಭಾರತ ಆಗ್ತದೆ. ಭಾರತ ದೇಶದ ಚೊಚ್ಚಿನ ಮಗಳು ಯಾರು ಅಂತಂದ್ರೆ ಕರ್ನಾಟಕ. ಕರ್ನಾಟಕದಾಗ ಹೋಗಿ ಹುಟ್ಟು ಅಂದ. ಒಂದು ಕರ್ನಾಟಕ ಆಗಬೇಕಾದ್ರೆ ಅನೇಕ ಜಿಲ್ಲೆಗಳು ಇರ್ತಾವ. ನಾ ಯಾವ ಜಿಲ್ಲೆ ಒಳಗೆ ಹೋಗಿ ಹುಟ್ಲಿ ಅಂದವ. ಅವಾಗ ಪರಮಾತ್ಮ ಹೇಳ್ತಾನೆ, ಸಗರ ನಾಡು ಶರಣರ ಬೀಡು. ಸಗರ ನಾಡು ಶರಣರ ಬೀಡು. ಗುಲ್ಬರ್ಗಾ ಜಿಲ್ಲೆಯ ಅರಳಗುಂಡಿಗೆ ಎನ್ನುವಂತಹ ಪುಟ್ಟದಾದ ಗ್ರಾಮ. ಯಾವುದು? ಗುಲ್ಬರ್ಗಾ ಜಿಲ್ಲೆಯೊಳಗೆ ಹೋಗಿ ಹುಟ್ಟು. ಗುಲ್ಬರ್ಗಾ ಜಿಲ್ಲೆಯೊಳಗ ಎಲ್ಲಿ ಹುಟ್ಲಿ ಅಂತ ಕೇಳಿದ್ರೆ, ಒಂದು ಜಿಲ್ಲೆ ಆಗಬೇಕಾದ್ರೆ ಅನೇಕ ತಾಲೂಕುಗಳಿರ್ತಾವ. ನಾ ಯಾವ ತಾಲೂಕಿನಾಗ ಹೋಗಿ ಹುಟ್ಟಿ? ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ ತಾಲೂಕಿನೊಳಗ ಹೋಗಿ ಹುಟ್ಟು. ಆ ತಾಲೂಕಿನೊಳಗ ಹಲವಾರು ಹಳ್ಳಿಗಳು ಕೂಡಿದ್ರು ಒಂದು ತಾಲೂಕು ಆಗ್ತದೆ. ನಾ ಯಾವ ತಾಲೂಕದಾಗ ಹುಟ್ಲಿ? ಗುಲ್ಬರ್ಗಾ ತಾಲೂಕು. ಹೌದಪ್ಪ, ಗುಲ್ಬರ್ಗಾ ತಾಲೂಕದಾಗ ಹುಡ್ತೀನಿ, ಆದ್ರೆ ಅನೇಕ ಹಳ್ಳಿಗಳು ಕೂಡಿದಿನಾಗ ಒಂದು ತಾಲೂಕು ಆಗ್ತದ. ನಾ ಯಾವ ಹಳ್ಳಿ ಒಳಗೆ ಹುಟ್ಲಿ ಅಂತಂದಾಗ ಅರಳಗುಂಡಿಗೆ ಎನ್ನುವಂತಹ ಒಂದು ಪುಟ್ಟದಾದ ಗ್ರಾಮ. ಅಲ್ಲಿ ಹೋಗಿ ಹುಟ್ಟು. ಅವಾಗ ಮತ್ತೆ ನಂದಿ ಕೇಳ್ತಾನ, ಒಂದು ಊರ ಅಂತಂದ್ರೆ 10 ಓಣಿಗಳು ಕೂಡಿದ್ರೆ ಒಂದು ಊರಾಗ್ತದೆ. ನೋಡ್ರಿ ಎಷ್ಟು ಹಲವಾರು ಓಣಿಗಳು ಕೂಡಿದ್ರೆ ಒಂದು ಊರಾಗ್ತದೆ. ನಾ ಯಾವ ಓಣಿ ಒಳಗೆ ಹುಟ್ಟಿ? ಇಂತಲ್ಲಿ ಹೋಗಿ ಹುಟ್ಟು. ಹೌದಪ್ಪ, ಆ ಓಣಿ ಒಳಗೆ ಒಂದ ಮನೆ ಇರ್ತದೇನ? ಎಲ್ಲ ಮನೆಗಳು ಇರ್ತಾವ. ನಾವ್ ಯಾವ ಮನೆ ಒಳಗೆ ಹುಟ್ಲಿ ಅಂತಂದಾಗ ಆಗ ಪರಮಾತ್ಮ ಹೇಳ್ತಾನ, ನಂದೀಶನಿಗೆ ಹೇಳ್ತಾನ, ಆ ಓಣಿ ಒಳಗ ಆದಪ್ಪ ಮಡಿಯವ್ವ ಅನ್ನುವಂತಹ ಇಬ್ಬರು ಗುರುಲಿಂಗ ಜಂಗಮ ಪ್ರೇಮಿಗಳು ಆ ಓಣಿ ಒಳಗೆ ಬದುಕು ಮಾಡಕತ್ತಾರ. ಅವರ ತಂಗಿಯ ಗರ್ಭದೊಳಗೆ ನೀನು ಹೋಗಿ ಹುಟ್ಟು ಅಂತ ತಿಳ್ಕೊಂಡು ನಂದೀಶನಿಗೆ ಆಶೀರ್ವಾದವನ್ನು ಮಾಡ. ಅವಾಗ ನಂದಿ ಕೇಳ್ತಾನ, ಅಲ್ಲಪ್ಪ, ನೀ ಯಾರು ಹೊಟ್ಟಿ ಒಳಗೆ ಹುಟ್ಟು ಅಂತ ಹೇಳಿದೆ? ಆದಪ್ಪ ಮಡಿಯವ್ವ. ಅವಳ ತಂಗಿ ಗರ್ಭದೊಳಗೆ ಯಾಕೆ ಹೋಗಿ ಹುಟ್ಟಬೇಕು ಅಂತಂದಾಗ ಪರಮಾತ್ಮ ಹೇಳ್ತಾನ, ನೋಡಪ್ಪ, ಆದಪ್ಪನ ಹೆಂಡತಿ ಮಡಿಯವ್ವ ಈ ಜನ್ಮದೊಳಗೆ ಪುಣ್ಯವಂತೆ. ಆಕೆಗೆ ಮಕ್ಕಳಿಲ್ಲ. ಮದುವೆಯಾಗಿ 20 ವರ್ಷ ಆಯ್ತು, ಮಕ್ಕಳಿಲ್ಲ. ಆಕೆಗೆ ಮಕ್ಕಳು ಆಗುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಹಿಂದಿನ ಜನ್ಮದೊಳಗೆ ಹಡೆದ ಮಕ್ಕಳನ್ನು ಕೊಂದ ಪಾಪಕ್ಕೆ ಈ ಜನ್ಮದೊಳಗೆ ಆಕೆಗೆ ಮಕ್ಕಳಿಲ್ಲ. ಏನೋ ಹಿಂದಿನ ಜನ್ಮದೊಳಗೆ ಆಕೆ ಹಡೆದ ಮಕ್ಕಳನ್ನ ಕೊಂದ ಪಾಪಕ್ಕೆ ಈ ಜನ್ಮದೊಳಗೆ ಆಕೆಗೆ ಮಕ್ಕಳು ಆಗುವುದಿಲ್ಲ. ಅದಕ್ಕೆ ಆಕೆಯ ತಂಗಿಯ ಗರ್ಭದೊಳಗೆ ನೀನು ಹೋಗಿ ಹುಟ್ಟು ಅಂತಂದಾಗ ಆಗ್ಲಿ ಪರಮಾತ್ಮ ಅಂತ ತಿಳ್ಕೊಂಡು ಪರಮಾತ್ಮನಿಂದ ಆಶೀರ್ವಾದವನ್ನು ಪಡ್ಕೊಂಡಿರುವಂತಹ ನಂದಿ ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಭೂಮಿಗೆ ಬಂದ. ಭೂಮಿಗೆ ಬಂದು ಯಾರ ಗರ್ಭದೊಳಗ ಪ್ರವೇಶವಾದ ಅಂತ ಕೇಳಿದ್ರೆ ಆದಪ್ಪನ ಹೆಂಡತಿ ಮಡಿಯವ್ವನ ತಂಗಿ ಸಂಗಮ್ಮನ ಗರ್ಭದೊಳಗೆ ಪ್ರವೇಶ ಆದ. ಆ ಸಂದರ್ಭದೊಳಗೆ ಆದಪ್ಪ ಮಡಿಯವ್ವ ಬಹಳ ಆದರ್ಶ ದಂಪತಿಗಳು. ಅರಳಗುಂಡಿಗೆಯ ತಂದೆ ತಾಯಿ ಅಂತ ಕರೀತಿದ್ರು ಅವರನ್ನ. ಅದರಲ್ಲಿಯೂ ಕೂಡ ಮಡಿಯವ್ವ ಅಂತರೂ ಹಡದ ತಾಯಿ ಇದ್ದಂಗ, ಬಡವರ ತಾಯಿ. ಯಾರೇ ಮನೆಯೊಳಗ ಮನೆ ಮುಂದೆ ಭಿಕ್ಷಾಂತ ಬಂದ್ರೆ ಸಾಕು, ಕಿವಿಲಿ ಕೇಳುತ್ತಿದ್ದಿಲ್ಲ. ಪಾಪ ತನ್ನ ಕೈ ಒಳಗೆ ಏನ್ ಇರ್ತದೆ ಅದನ್ನೆಲ್ಲ ಒಯ್ದು ಕೊಟ್ಟು ಬಿಡಾಕಿ. ಯವಾ ಊಟ ಮಾಡಿಲ್ಲ ಅಂತಂದ್ರೆ ಸಾಕು, ಅಂತದ್ದು ಇಂಥದ್ದು ಹುಡುಕ್ತಿದ್ದಿಲ್ಲ. ಏನು ಕೈಯಾಗಿರ್ತದೆ, ಬಿಸಿದಿರ್ಲಿ ಹಸಿದಿರ್ಲಿ ಯಾವ್ದಿದ್ರು ಸಹಿತ ಪಾಪ ಕೊಟ್ಟು ಬಿಡಾಕಿ. ಯವಾ ನನಗೆ ಊಡಾಕ ಅರಿವಿಲ್ಲ ಅಂದ್ರೆ ಸಾಕು, ಮನಿ ಒಳಗಿದ್ದೇನು ಅದನ್ನು ಕೊಟ್ಟು ಬಿಡಾಕಿ. ಯವಾ ನಾವು ಹೊಟ್ಟೆ ತುಂಬಿಸ್ಬಿಟ್ರೆ ನನ್ನ ಮನೆಯಾಗಿನ ಹೆಂಡತಿ ಮಕ್ಕಳಿಗೆ ಏನೂ ಇಲ್ಲ ಅಂತಂದ್ರೆ ಸಾಕು, 10 ಸೊಲಿಗೆ ಜ್ವಾಳ ಹಿಂಗ ಅಳದು ಕೊಟ್ಟು ಬಿಡಾಕಿ. ಅಂತ ಹೆಣ್ಮಗಳಿಗೆ ದೇವರು ಎಲ್ಲಾರು ಕೊಟ್ಟಾನ. ಆದ್ರೆ ಒಂದು ಕೊರಗಿಟ್ಟ. ಯಾವ ಕೊರಗು ಅಂತಂದ್ರೆ ಮಕ್ಕಳಿಲ್ಲ ಅನ್ನುವಂತಹ ಕೊರಗು. ಕಂಡ ದೇವರಿಗೆ ಹರಿಕೆ ಹೊತ್ತಲು, ಹೇ ಪರಮಾತ್ಮ ನನಗೆ ಮಕ್ಕಳನ್ನ ಕೊಡು, ನನಗೆ ಮಕ್ಕಳನ್ನ ಕೊಡು. ನಾ ಯಾವ ಪಾಪಕ್ಕಾಗಿ ನನಗೆ ಮಕ್ಕಳನ್ನ ಕೊಟ್ಟಿಲ್ಲ. ನಾನಂದ್ರೂ ಈ ಜನ್ಮದೊಳಗೆ ತಿಳಿಯದೆ ನಾ ಎಂದೂ ಕೂಡ ಯಾರಿಗೂ ಮನಸ್ಸಿಗೂ ಕೂಡ ನಾನು ನೋವು ಮಾಡಿಲ್ಲ. ನನಗೆ ಮಕ್ಕಳನ್ನ ಕೊಡು, ನನಗೆ ಮಕ್ಕಳನ್ನ ಕೊಡು ಅಂತ ತಿಳ್ಕೊಂಡು ಬಹಳಷ್ಟು ಭಕ್ತಿಯಿಂದ ಬೇಡ್ಕೊಂತ ಇರ್ತಾಳೆ. ದುಃಖವನ್ನು ಮಾಡುತ್ತಿರ್ತಾಳೆ. ಯಾರು? ಮಡಿಯವ್ವ. ಪ್ರತಿನಿತ್ಯಲೂ ಕೂಡ ಜಂಗಮರಿಗೆ ದಾಸೋಹ ಮಾಡ್ತಾ ಇದ್ದು ದಾನ ಧರ್ಮ ಪರೋಪಕಾರವನ್ನು ಮಾಡುವಂತಹದ್ದನ್ನು ನೋಡಿ ಆದಪ್ಪ ಹೇಳ್ತಿರ್ತಾನೆ, ಹುಚ್ಚಿ ನಿನಗೆ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ದಾನ ಧರ್ಮವನ್ನು ಮಾಡ್ತಿಲ್ಲ. ಆದ್ರೆ ಒಂದನ್ನು ಮಾಡಿ ಒಂದನ್ನು ಬೇಡಬಾರದು. ಸುಮ್ಮನೆ ನಮ್ಗೆ ಮಾಡ್ಕೊಂಡು ಹೋಗು
ಹೊರತು ಬೇಡಬಾರದು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳು ತಾನಿಲ್ಲದಂತಿರಬೇಕು. ಮಾಡುವುದಷ್ಟು ನಮಗೂ ಗೊತ್ತಿರಬೇಕು ಹೊರತು ಅದು ಭಗವಂತನಿಗೆ ಮುಡ್ತು ಅಂತಂದ್ರೆ ಭಗವಂತ ದಾನ ಕೊಡ್ತಾನೆ. ಆದ್ರೆ ಮಕ್ಕಳಿಲ್ಲ ಅನ್ನುವಂತ ಭಾವದಿಂದ ನೀನು ದಾನ ಧರ್ಮ ಜಂಗಮ ದಾಸೋಹವನ್ನು ಮಾಡಕ್ ಹೋಗ್ಬೇಡ. ಆ ಪರಮಾತ್ಮ ಕೊಡ್ತಾನ, ನೀ ಚಿಂತೆ ಬಿಟ್ಟು ಕಿಸಿದಿ, ನೀ ದಾನ ಧರ್ಮ ಮಾಡುವಂತ ಒಳಗೆ ಪಾಪ ಕಣ್ಣೀರು ಹಾಕುವಂತ ಯಾಕಾಗಲ್ಲಂತ ತಿಳ್ಕೊಂಡು ತನ್ನ ತಾನು ಮನಿ ಒಳಗ ಪಾಪ ಬಹಳ ನೋವು ಮಾಡಿಕೊಂಡು ಕೆಲಸ ಮಾಡಕ್ ಶುರು ಮಾಡಿದ್ರು. ಆದ್ರೆ ಆಕಿಂದೊಂದು ಇಚ್ಛಾ ಏನು ಅಂತಂದ್ರೆ ಎಲ್ಲರೂ ಆಕೆಯನ್ನ ಬಂಜಿ 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 ಅಂತ ಕರೀತಿದ್ರು. ಬಂಜಿ ಬಂಜಿ ಅಂತ ಕರೀತಿದ್ರು. ಆ ನೋವನ್ನ ತಾಳಲಾರದ ಭಗವಂತನಿಗೆ ತಿರುತ್ತಾಳ. ಮುಂಜಾನೆ ಹುಟ್ಟಲಿ ಸಂಜೀಕ ಸಾಯಲಿ, ಬಂಜಿ ಎಂಬ ಶಬ್ದ ದೂರಾಗಲಿ. ಮುಂಜಾನೆ ಹುಟ್ಟಲಿ ಸಂಜೀಕ ಸಾಯಲಿ, ಬಂಜಿ ಎಂಬ ಶಬ್ದವ ದೂರಾಗಲಿ. ಹೇ ಪರಮಾತ್ಮ, ತಿಪ್ಪಿ ಒಳಗೆ ಬಿತ್ತು ಹೊರಳಾಡುವಂತ ಹಂದಿಗೆ ಮಕ್ಕಳನ್ನ ಕೊಟ್ಟಿಗೆ ನಾಯಿಯನ್ನು ಮಾಡುದು ನನಗೆ ಯಾಕೆ ಕೊಡಲಿ ಅಂತ ತಿಳ್ಕೊಂಡು ಕಣ್ಣೀರು ಹಾಕಿ ಅಳ್ತಾ ಇತ್ತು. ಜೀವನದೊಳಗೆ ಎಲ್ಲರಿಗೂ ಒಂದು ರೀತಿ ಚಿಂತೆ, ಎಲ್ಲರಿಗೂ ಒಂದು ರೀತಿ ದುಃಖ, ಎಲ್ಲರಿಗೂ ಒಂದು ರೀತಿ ಸಂಕಟ. ಮಕ್ಕಳಿದ್ದವರಿಗೆ ಒಂದು ರೀತಿ ಚಿಂತೆ, ಮಕ್ಕಳಿಲ್ಲಾರದವರಿಗೆ ಒಂದು ರೀತಿ ಚಿಂತೆ. ಅದಕ್ಕೆ ಜೀವನದೊಳಗೆ ಎಲ್ಲರೂ ಕೂಡ ಸುಖವಾಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಸುಖ ಎಲ್ಲರಿಗೂ ಕೂಡ ಒಂದೊಂದು ರೀತಿಯ ದುಃಖ, ಒಂದೊಂದು ರೀತಿ ಸಂಕಟ. ಯಾರು ನಾವು ತಿಳಿದಷ್ಟು ಮಟ್ಟಿಗೆ ಸುಖವಾಗಿಲ್ಲ ಈ ಜಗತ್ತಿನ. ದೊಡ್ಡವರಿಗೆ ದೊಡ್ಡ ಚಿಂತೆ, ಸಣ್ಣವರಿಗೆ ಸಣ್ಣ ಚಿಂತೆ. ಮಂದಿ ಕಣ್ಣಿಗೆ ಬಹಳ ಚಂದ ಕಾಣುತ್ತಿರ್ತಾರೆ, ಅವ್ರ ಚಿಂತೆ ಅವರಿಗೆ ಗೊತ್ತಿರ್ತದೆ. ನಗಸವರಿಗೆ ನಗಲಾರದಷ್ಟು ದುಃಖ ಇರ್ತದಂತ ಹೇಳೋದಾರ್ಥ. ನಗಸವರಿಗೆ ನಗಲಾರದಷ್ಟು ದುಃಖ ಇರ್ತದೆ, ಆದ್ರೆ ಅದನ್ನು ತೋರಿಸಿಕೊಡ್ತಿರೋದನ್ನ ಅಷ್ಟೇ. ಒಮ್ಮೆ ಏನಾಗಿತ್ತು ಅಂತಂದ್ರೆ, ಒಬ್ಬ ಭಿಕ್ಷುಕ ಆಗರ್ಭ ಶ್ರೀಮಂತನ ಮನೆ ಮುಂದೆ ಹೋಗಿ ನಿಂತ. ಬಹಳ ದೊಡ್ಡ ಶ್ರೀಮಂತ, ದೊಡ್ಡದಾಗಿರುವಂತಹ ಬಂಗಲೆ. ಆ ಬಂಗಲೆ ನೋಡಿದ್ರೆ ರಾಜಮನೆತನ ಕಂಡಾಗ ಕಾಣುತ್ತಿತ್ತು. ಆ ಬಂಗಲೆಯ ಮುಂದೆ ಎಕರೆಗಟ್ಟಲೆ ಗಾರ್ಡನ್, ಹೂದೋಟ. ಎಲ್ಲಿ ನೋಡಿದರಲ್ಲಿ ಅರಳಿ ನಿಂತಿರುವಂತಹ ಹೂಗಳು. ಒಂದು ಕಡೆ ಹುಲ್ಲಿನ ಮಧ್ಯದೊಳಗೆ ಒಂದು 4 ಕುರ್ಚಿ, ಅದರ ಮುಂದೆ ಒಂದು ಟೇಬಲ್, ಅದರ ಮ್ಯಾಗ ಒಂದು ಛತ್ರಿ. ಆ ಕುರ್ಚಿ ಮ್ಯಾಗ ಕುಂತು ಶ್ರೀಮಂತ ಏನ್ ಮಾಡ್ತಿದ್ದ ಅಂತಂದ್ರೆ ಚಹಾ ಕುಡಿತಿದ್ದ. ಈ ಬಡವ ಭಿಕ್ಷುಕ ಅವನ ಗೇಟಿನ ಮುಂದೆ ನಿಂತು ಕಿಶಿಂದ ಮನಸ್ಸು ಹೇಳುತ್ತಿತ್ತು, ಎಷ್ಟು ಶ್ರೀಮಂತಪ್ಪ, ಇವನಂಗ ನನ್ನನ್ನು ಯಾಕೆ ಭಗವಂತ ಹುಟ್ಟಿಸ್ಲಿಲ್ಲ ಅಂತ ತಿಳ್ಕೊಂಡು ಅವನನ್ನು ನೋಡಿ ಇದು ಅಳತಿದ್ದ. ಯಾವುದು? ಭಿಕ್ಷುಕ. ಎಂತ ಮನಿ, ಎಷ್ಟು ಕಾರ, ಎಷ್ಟು ಮಂದಿ ಆಳುಗಳು. ಈ ಸಂಪತ್ತು ನನಗೆ ಯಾಕಿಲ್ಲ ಅಂತ ತಿಳ್ಕೊಂಡು ಈ ಭಿಕ್ಷುಕ ಅವನನ್ನು ನೋಡಿ ಕಣ್ಣೀರು ಹಾಕ್ತಿದ್ರೆ, ಆ ಶ್ರೀಮಂತನ ದೃಷ್ಟಿ ಯಾರ ಮ್ಯಾಗ ಬಿತ್ತು ಅಂತಂದ್ರೆ ಈ ಭಿಕ್ಷುಕನ ಮ್ಯಾಗ ಬಿತ್ತು. ಅವ ಅಂತಿದ್ನಂತ, ದೇವರು ನನಗಿಷ್ಟೆಲ್ಲ ಕೊಟ್ಟ. ನೋಡ್ರಿ ಹೆಂಗದ ಜಗತ್ತು. ದೇವರು ನನಗಿಷ್ಟೆಲ್ಲ ಕೊಟ್ಟಾನ, ಕಾರು ಕೊಟ್ಟಾನ, ಆದ್ರೆ ಅಡ್ಡಾಡಕ್ ನನಗೆ ಕಾಲ ಕೊಟ್ಟಿಲ್ಲ ಅಂತ ಅದು ಅಳ್ತಿತ್ತಂತ. ಹೇಳೋದರ್ಥ, ಬಂಗ್ಲೆ ಕೊಟ್ಟ, ದೊಡ್ಡದಾದಂತ ಗಾರ್ಡನ್ ಕೊಟ್ಟ, ರೊಕ್ಕ ಕೊಟ್ಟ, ರೂಪಾಯಿ ಕೊಟ್ಟ, ಎಲ್ಲಾನು ಕೊಟ್ಟ. ಆದ್ರೆ ಭಿಕ್ಷುಕನಿಗೆ ಎಲ್ಲಾನು ಕೊಟ್ಟಿಲ್ಲ, ಆದ್ರೆ ಅಡ್ಡಾಡಕ ಕಾಲು ಕೊಟ್ಟಾನ, ನನಗೆ ಕಾರು ಕೊಟ್ಟಾನ. ಆದ್ರೆ ಆ ಕಾರಿನೊಳಗೆ ನಾನ ಹೋಗಿ ಕುಂದ್ರಾಕ ಆಗುದಿಲ್ಲ, ನನ್ನನ್ನು 4 ಮಂದಿ ಹೊತ್ತಕೊಂಡು ಹೋಗಿ ಕುಂದ್ರಿಸಿದಾಗ ನಾ ಕುಂದಿರ್ತೀನಿ ಅಂತಂದ್ರೆ ಕಾರು ಕೊಟ್ಟ, ಆದ್ರೆ ಕಾಲು ಕೊಟ್ಟಿಲ್ಲ. ಇನ್ನೊಂದು ಜನ್ಮ ಅಂತ ಇತ್ತು ಅಂತಂದ್ರೆ ಈ ಸಂಪತ್ತು ಬೇಡ, ನನಗೆ ಕಾಲು ಕೊಡು ಅಂತ ಅವ ಬಿಡ್ಕೊತಿದ್ದ. ನಾ ಹೇಳ್ದ ಅವನು ನೋಡಿ ಇವ ಚಲೋ ಅತ್ತಿದ್ದ, ಇವನು ನೋಡಿ ಅವ ಚಲೋ ಅತ್ತಿದ್ದ. ಆದ್ರೆ ಇಬ್ರು ಚಲೋ ಅದಾರನೋ ಚಲೋ ಇಲ್ಲ. ಜೀವನದೊಳಗೆ ಎಲ್ಲರಿಗೂ ಕೂಡ ಒಂದು ಚಿಂತೆ. ಆದ್ರೆ ಅದಪ್ಪ ಮಡಿಯುವ ಊರು ತುಂಬ ಬಹಳಷ್ಟು ಮಂದಿಗೆ ಬೇಕಾಗ್ಯಾರ. ದಾನ ಧರ್ಮ ಪುಣ್ಯದ ಕೆಲಸವನ್ನು ಮಾಡುವುದರೊಳಗೆ ಎತ್ತಿದ ಕೈ. ದೇವರು ಎಲ್ಲಾನು ಕೊಟ್ಟಾನ, ಆದ್ರೆ ಒಂದು ಕೊರಗಿಟ್ಟಾನ. ಯಾವ ಕೊರಗು? ಮಕ್ಕಳಿಲ್ಲ ಅನ್ನುವಂತಹ ಕೊರಗು. ಅದಕ್ಕೆ ಸುಭಾಷಿತಕಾರ ಒಂದು ಮಾತನ್ನು ಹೇಳ್ತಾನ, ಪುತ್ರ ಶೋಕಂ ನಿರಂತರಂ. ಈ ಪುತ್ರ ಶೋಕ, ಈ ಮಕ್ಕಳ ಚಿಂತೆ ಎನ್ನುವಂಥದ್ದು ಬಹಳ ಡೇಂಜರ್.
ಹಡ್ದಿರಲ್ಲ, ನಿಮ್ ಎದಿ ಮೇಲೆ ಕೈ ಇಟ್ಟುಕೊಂಡು ಹೇಳ್ರಿ, ನಾವು ಮಕ್ಕಳನ್ನ ಹಡ್ದು ಬಹಳ ಸುಖದಿಂದ ಅದೀವಿ ಅಂತ ಹೇಳಿ ಹೇಳ್ಬಿಟ್ರಿ. ನೋಡು, ಏನು ಕಟ್ಟಿ ಮೇಲೆ ಕುಂತೀರಿ, ಅಲ್ಲಿ ಕುಂತೀರಿ, ಇಲ್ಲಿ ಕುಂತೀರಿ, ಎಲ್ಲಾ ಕಡೆ ಏನು ಮಾಹಿತಿ ಎಲ್ಲೆಲ್ಲಿ ಕೇಳಕತ್ತಿರಲ್ಲ, ಎಲ್ಲಾನು ಕೇಳಕತ್ತಿರಲ್ಲ. ನಿಮ್ ಎದಿ ಮ್ಯಾಗ ಕೈ ಇಟ್ಕೊಂಡು ಹೇಳ್ಬಿಡ್ರಿ, ನೋಡು ನಮ್ಮ ಮಕ್ಕಳನ್ನ ಹಡ್ದು ಬಹಳ ಚಂದದೇವಿ ಅಪ್ಪ, ಬಹಳ ಆರಾಮದೇವಿ ಅಂತ ಹೇಳ್ಬಿಡ್ರಿ. ನೋಡು, ಇಲ್ಲ, ಸುಮ್ಮ ಶರೀರ ಅಷ್ಟೇ ಇಲ್ಲಿ ಕುಂತದ, ನಿಮ್ಮ ಮನಸ್ಸು ನಿಮ್ಮ ಮಕ್ಕಳು ಕದ ಎಲ್ಲಿ ಹೋಗ್ಯದ, ಎಲ್ಲಿಲ್ಲೋ, ಎಲ್ಲಿ ಕುಡಿದು ಎಲ್ಲಿ ಬೀಳ್ತದೋ ಗೊತ್ತಿಲ್ಲ. ಯಾರ ಜೊತೆ ಜಗಳಾಡಿ ಯಾರ ಕಡೆ ಹೊಡೆಸ್ಕೊಂಡು ಬರ್ತದೋ ಇಲ್ಲೋ ಗೊತ್ತಿಲ್ಲ. ಈಗಿನ ಮಕ್ಕಳು ದುಡಿದು ತಂದೆ ತಾಯಿಯನ್ನು ಸಾಕೋದು ಬೇಕಾಗಿಲ್ಲ. ತಂದೆ ತಾಯಿ ಮಾಡಿಟ್ಟಿದ್ದನ್ನು ಉಂಡು 4 ಮಂದಿ ಒಳಗ ಹೌದು ಅನ್ನಂಗ ಅಡ್ಡಾಡಿದ್ರೆ ಸಾಕಾಗಿದೆ ಇವತ್ತಿನ ಮಕ್ಕಳು. ನಾ ಬಹಳ ಮಂದಿ ಕೇಳ್ತೀನಿ, ಮಕ್ಕಳಿಲ್ಲ ಅಂತ ನನ್ನ ಹತ್ರ ಬರ್ತಾರಲ್ಲ, ಬಹಳ ಚಲೋ ಆಗಿ ಹೋಗುತ್ತೀನಿ. ಮಕ್ಕಳಿಲ್ಲಪ್ಪ ಅಂತ ಬರ್ತಿರ್ತಾರಲ್ಲ, ಮಕ್ಕಳನ್ನ ಹಡದವ್ರು ಯಾರು ಸುಖದಿಂದದಾರಿ? ನಾ ಕೇಳಕತ್ತೀನಿ, ಯಾರು ಸುಖದಿಂದದಿರಪ್ಪ ಹೇಳಿ ನೋಡೋಣ, ಯಾರು ಸುಖದಿಂದದಿ? ಇವತ್ತಿನ ಮಕ್ಕಳು ಯಾವ ಪರಿಸ್ಥಿತಿ ಒಳಗದ? ಇವತ್ತು ಬಾಗೇವಾಡಿ ಒಳಗೆ ನಮ್ಮ ಓಣ್ಯಾಗ ಇವತ್ತು ಮಧ್ಯಾಹ್ನ 3 ಗಂಟೆಗೆ 3 ದಾರು ಕುಡಿದು ಕಿಶಿದ ಸತ್ಯ ಹೋಗ್ಯದ. ಬಿಸಿಲು ಏರಿಕೆ 3 ಗಂಟೆಗೆ 3 ಬಾಟ್ಲಿ ದಾರು ಕುಡಿದು ಕಿಶಿದ ಸತ್ತ ಹೋಗ್ಯಾವ. 3ಕ್ಕೆ ಸತ್ತಾನ, 5:15 ಹೋಗಿ ಮಣ್ಣು ಮಾಡಿ ಬಂದ. ಇವ್ ಜೀವನ ತಿಳಿದು ನೋಡಿದ್ರೆ ಏನಲ್ಲ ಹೇಳ್ರಿ. ನೋಡು, ನೀವು 10 ರೂಪಾಯಿ ಸಂಬಂಧ ಹೊಲದಾಗ ಹೋಗಿ ಬಿಸಿಲಾಗ ಬಿದ್ದು ದುಡಿದು ನಿಮ್ಮ ಮೈ ಮ್ಯಾಗಿನ ಅರಬಿ ಹರಿದಿರ್ತಾವ. ನಿಮ್ಮ ಮಕ್ಕಳ ಮೈ ಮ್ಯಾಗ ನೋಡ್ಬೇಕು ನೀವು, ಅತ್ತಿ ಏನು MLA ಒಂದು ಬಿಳಿ ಅಂಗಿ, ಒಂದು ಬಿಳಿ ಪ್ಯಾಂಟ್, ತಂದೆ ತಾಯಿ ಗಳಿಸಿದ ಆಸ್ತಿ ಒಳಗೆ ಊರು ತುಂಬ ಚೀನಿ ಹುಡುಕೊತ್ತ ಅಡ್ಡಿದ್ರೆ ಮಕ್ಕಳು ಅಂತಾರೆ. ನಾವು ನೋಡ್ರಿ, ನಮ್ಮ ಅಪ್ಪ ನಮ್ಮವ್ವ ಇಷ್ಟು ಹೊಲದಾಗ ದುಡಿಯಾಕತ್ತಾರ, ನಾನು ಹೋಗಿ ಯಾಕೆ ದುಡಿಬಾರದು ಅಂತ ಒಬ್ಬ ಮಗಾರ ಅಂತಾನೆ. ಇಷ್ಟೇ ದುಡಿತೀರಿ, ಮಾಡಾಕ್ ಕೊಡ್ರಿ ಅಂದ್ರೆ ಪಾಡ ಮಾರಿ ಕಿಸಿದ ಬಡ್ಡಿ ಆಡ್ಕೊಂಡು ಹೋಗುನಲ್ಲ ಅನ್ನೋ ಮಕ್ಕಳ ಬಾಳ ಮಂದಿದ. ಅವರೆಲ್ಲ ನೀವು ಹೊಲದಾಗ ಇರ್ತೀರಿ, ಅವ್ರು ಎಲ್ಲಿರ್ತಾರೆ ಗೊತ್ತ? ಕಂಟ್ಯಾಗಿರ್ತಾರೆ. ಕಂಟಿ ಅಂದ್ರೆ ಗೊತ್ತಾಗತ್ತಲ್ಲ, ಎದಕ್ ಗೊತ್ತಿರ್ತಾರೆ? ಇಸ್ಪೆಟ್ ಕೊಡ್ತಿರ್ತಾವಲ್ಲ, ಇಸ್ಪೆಟ್. ನೀವು 1 ವರ್ಷ ದುಡಿದಿದ್ದನ್ನ ಅವ್ರು 1 ತಾಸದಾಗ ಹಾಳು ಮಾಡ್ತಾರೆ, 1 ತಾಸದಾಗ ಹಾಳು ಮಾಡ್ತಾರ. ಹೇಳಿದರ್ಥ, ನೀವು 1 ತಾಸು ಗಳಿಸಿದ್ದನ್ನ, ನೀವು 1 ವರ್ಷ ಗಳಿಸಿದ್ದನ್ನ ಅವ್ರು 1 ತಾಸಿನಾಗ ಹಾಳು ಮಾಡ್ತಾರೆ. ಅದಕ್ಕೆ ನಾ ಹೇಳೋದೇನು ಅಂತಂದ್ರೆ, ಮಕ್ಕಳಿಲ್ಲ ಅಂತಂದ್ರೆ ಬಹಳ ಕಣ್ಣೀರು ಹಾಕಕ್ ಹೋಗಬಾರ್ದು. ಏನು ಹೊಟ್ಟೆ ಹುಟ್ಟಿದ ಮಕ್ಕಳಂತಾರೆ, ಎಷ್ಟೋ ಅನಾಥ ಮಕ್ಕಳನ್ನ ತಗೊಂಡ್ಬಂದು ಸಾಕ್ರಿ, ವಿದ್ಯಾವಂತರನ್ನಾಗಿ ಮಾಡ್ರಿ, ಬುದ್ಧಿವಂತರನ್ನಾಗಿ ಮಾಡ್ರಿ. ಅವು ಏನಾದ್ರೂ ಚಲೋ ಹೊಂಟು ಅಂತಂದ್ರೆ, ದೊಡ್ಡ ಆಫೀಸರ್ ಆದ್ರು ಅಂತಂದ್ರೆ, ದೇವರ ಜಗಲಿ ಮ್ಯಾಗ ದೇವ್ರು ಇರಂಗಿಲ್ಲ. ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಿರ್ತಾರೆ, ಆದ್ರೆ ಯಾರು ನಿಮ್ಮ ಮಕ್ಕಳು ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ಯಾರ ಮಾಡೋದಿಲ್ಲ. ಅದಕ್ಕೆ ಪುತ್ರ ಶೋಕಂ ನಿರಂತರಂ. ಈ 3 ತರದ ಮಕ್ಕಳದಾರಂತ. ಹುಟ್ಟದೇ ಇರುವ ಮಗ ವೈರಿ. ಯಾರು? ಮೊದಲನೇದಾವ ವೈರಿ, ಹುಟ್ಟದೇ ಇರುವ ಮಗ ವೈರಿ. 2ನೇದಾವ ಹುಟ್ಟಿ ಸತ್ತಿರುವ ಮಗ ವೈರಿ. 3ನೇದಾವ ಹುಟ್ಟಿ ಮೂರ್ಖನಾಗಿರುವ ಮಗ ವೈರಿ. ಹುಟ್ಟದೇ ಇರುವ, ಇನ್ನು ಮಗನ ಹುಟ್ಟಿಲ್ಲ ಆದ್ರೂ ಚಿಂತೆ ಮಾಡಾಕಚ್ಚನ ಅಂತಂದ್ರೆ ಅವ ವೈರಿನೇ ಅಲ್ಲ. ನೋಡ್ಬೇಕಾದ್ರೆ ನಾವು ಮದುವೆ ಆಯ್ತು ಅಂತಂದ್ರೆ 1 2-3 ವರ್ಷಕ್ಕೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ, ಈಗಿನ ಮಂದಿ ಏನ್ ಮಾಡ್ತಾರೆ ಅಂತಂದ್ರೆ, ಮಕ್ಕಳೇನು ಹೋಗ್ತಾವ ಮುಂದೆ ಹಾಕೋ ಬಿಡು ಅಂತ ತಿಳ್ಕೊಂಡು 1 5-6 ವರ್ಷ ಮಕ್ಕಳನ್ನ ದೂರ ಇಟ್ಟು ಒಂದಿಷ್ಟು ಎಂಜಾಯ್ ಮಾಡ್ತಿರ್ತಾರೆ. ಯಾರೋ ಗಂಡ ಹೆಂಡತಿ. ಇವು ಕಟ್ಟಿ ಕಂಪನಿ ಅಂತ ಇರ್ತದ ಊರಾಗ, ಅವು ತೆಗದಿಲ್ಲ ಭವಿಷ್ಯ ಮನಿ ಕೂಡ್ತಿದ್ದು ಮಂದಿದ ಮಾತಾಡ್ಕೋತ. ತಮ್ಮ ಗಂಗಾಳದಾಗ ಹೆಗ್ಗಣ ಬಿದ್ದಿರ್ತದ, ಮಂದಿ ಗಂಗಾಳದಾಗ ನೊಣ ಹೊಡ್ಕೊಂಡಿದ್ವು. ಇದು ಕಟ್ಟಿ ಕಂಪನಿ ಅಂದ್ರೆ ಇದು ದುಡಿಲಾರದ ಕಂಪನಿ. ಕಟ್ಟಿ ಕೊಟ್ಟು ಇವು ಮಾತಾಡ್ತಿರ್ತಾವ. ಅಯ್ಯ, ಇಬ್ಬರದು ಒಮ್ಮೆ ಲಗ್ನ ಆಗಿತ್ತು. ಆಕಿ ತಿರುಗಿ ಮನೆ ಕುಬಸ ಮಾಡ್ಕೊಂಡು, ಈಗ ಏನೋ ಹರ ಇಲ್ಲ ಶಿವ ಇಲ್ಲ ತಿರ್ತಾರೆ. ನೋಡ್ರಿ, ಇವ್ರು ಹಾಡಿತಿರ್ತಾರ ನೋಡ್ರಿ ಜಗತ್ತ. ಅಲ್ಲ, ಇಬ್ಬರದು ಮದುವೆ ಮೊನ್ನೆ ಆಗಿದೆ, ಹೋದ ವರ್ಷ ಆಗಿದೆ. ತಿರುಗಿ ಆಕಿ ಕುಬಸ ಮಾಡಿಸ್ಕೊಂಡು, ಈಗಿಂದ ಏನೋ ಹರ ಇಲ್ಲ ಶಿವ ಇಲ್ಲ ಅಂತಂದ್ರೆ ಆ ಮಾತು ಈ ಮಾತು ಬಡದ ಕಿಶನ್ ಎಲ್ಲಿ ಹೋಗಿ ಬಿಡಿತದ ಅಂತಂದ್ರೆ, ಅವ್ರ ಅತ್ತಿ ಕಿವಿಗೆ ಹೋಗಿ ಬಿಡಿತದು. ಊರು ಮಂದಿ ಮಾತಾಡದಂಗ ಆತ್ಮೋಣ ಮನೆ ಪರಿಸ್ಥಿತಿ ತಿಳ್ಕೊಂಡು, ಅಕ್ಕಿ ಹೋಗಿ ಸ್ವಚ್ಛ ಕೇಳ್ತಾಳನ್ನು, ಅಕ್ಕಿ ಹೋಗಿ ಗಂಡ ಕಿವ್ಯಾಗ ಊದ್ತಾಳ, ಅಕ್ಕಿ ರಾತ್ರಿ ಮಾಡ್ಕೊಂಡ. ಈಗ ಊರು ಮಂದಿ ಮಾತಾಡಕತ್ತಾರಂತ. ಅಲ್ಲ, ಮತ್ತು ನಿನ್ನ ಮಗುಗೆ ನೀನು ಸ್ವಚ್ಛಗೆ ಹೇಳ್ತೀವೋ ಇಲ್ಲೋ? 5-6 ವರ್ಷ ಆಯ್ತು ಮದುವೆ ಆಗಿ, ಇನ್ನೂ ಮಕ್ಕಳಾಗಿಲ್ಲ ಅಂತಂದುಗಳೇನೆ ಆತಳ ಅವ ಹೇಳ್ತೀನಿ ಅಂತ ತಿಳ್ಕೊಂಡು ಬೆಳಕರದ ಮ್ಯಾಗ ಮಗನ ಕರೆದು ಹೇಳ್ತಾನೆ. ಯಾಕೋ ಮದುವೆ ಆಗಿ 4-5 ವರ್ಷ ಆಯ್ತು, ಮತ್ತೆ ಮೊಮ್ಮಕ್ಕಳನ್ನು ಕೊಡ್ತೀರೋ ಇಲ್ಲೋ ಅಂತಂದಾಗ ಅವಾಗ ಚಿಂತೆ ಶುರು
ಸುರಕ್ಷಿತವಾದ ನೋಡ್ರಿ ಮಕ್ಕಳು. ಅವಾಗ ಇವಾಗ ಹೋಗಿ ಹೇಳ್ತಾನೆ ಹೆಂಡತಿ, ಈಗ ಇಷ್ಟು ದಿನ ಬಿಟ್ಟಂಗೆ ಇನ್ನು ಬಿಡುದು ಬೇಡ, ಮನ್ಯಾಗ ಅವ್ವ ಅಪ್ಪ ಬೈಯಾಕತ್ತಾರ, ಮಂದಿ ಬೈಯಾಕತ್ತಾರ ಅಂತ ಇನ್ನು ಮಕ್ಕಳನ್ನ ಪಡ್ಕೊಳ್ಳೋಣ ಅಂತ ತಿಳ್ಕೊಂಡು, ಮಕ್ಕಳನ್ನ ಪಡ್ಕೋಬೇಕು ಅಂತ ತಿಳ್ಕೊಂಡು ಭಗವಂತನಿಗೆ ಶರಗೊಡ್ಡಿ ಬೇಡ್ಕೊಂತಾರೆ. ಆತಪ್ಪ ಭಗವಂತನು ಕಣ ತೆಗೆದ 3 ತಿಂಗಳಲ್ಲಿ ಗರ್ಭವತಿ ಆದ್ಲೇನು ಮುಗಿತಾನೆ, ಮುಂದದ ಯಾವೇನು 3 ತಿಂಗಳು ಗರ್ಭ ಧರಿಸೋದು ಅಂತಂದ್ರೆ ಮುಗಿತೇನೆ. ಮತ್ತು ದೇವರಿಗೆ ಬೇಡ್ಕೊಂತ, ಹೇ ಪರಮಾತ್ಮ 9 ತಿಂಗಳೊಳಗೆ ಗರ್ಭಪಾತ ಆಗಬಾರದು ಅಂತ ಬೇಡ್ಕೊಂತ. ಎಷ್ಟೋ ಮಂದಿಗೆ ಗರ್ಭ ನಿಂತಿರ್ತದೆ, ಯಾವುದೋ ಒಂದು ಮಾನಸಿಕ ಹಿಂಸೆಗೆ ಒಂದು ಏನಾದರೂ ಎತ್ತಬಾರದು, ಎತ್ತಿದ್ರು ಅಂತಂದ್ರೆ ಗರ್ಭಪಾತ ಕರಿಗೆ ಹೋಗಿಬಿಡ್ತದೆ, ಗರ್ಭ ಕರಿಗೆ ಹೋಗಿಬಿಡ್ತದೆ. ಗರ್ಭ ಕರಗಬಾರದು ಅಂತ ಬೇಡ್ಕೊಂತಾಳ. ಕರಗಲಿಲ್ಲಪ್ಪ, 9 ತಿಂಗಳಾದ್ರು ಏನ ಗೆದ್ಲ ಮುಂದದಿನ ಮತ್ತು ಪರಮಾತ್ಮನಿಗೆ ಬಿಡ್ಕೊಂತಾಳ, ಹೇ ಪರಮಾತ್ಮ ಸುರಕ್ಷಿತವಾಗಿ ಮಗುವಿಗೆ ಜನ್ಮ ಕೊಡು ಹಂಗ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೊಂತಾಳ. ಡಿಲಿವರಿ ಎತ್ತಿದ ಎಷ್ಟೋ ಮಂದಿ ಒಂದೊಂದು ಮಕ್ಕಳಿಗೆ ಜನ್ಮ ಕೊಡು ಹೊತ್ನ್ಯಾಗ ಮಕ್ಕಳಿಗೆ ಜನ್ಮ ಕೊಡ್ತಾರ, ತಮ್ಮ ಜನ್ಮನ ಕಳ್ಕೊಂತಾರ. ಹಾಗೆ ಇಲ್ಲಿ ಎಷ್ಟು ಅದಕ್ಕೆ ಪರಮಾತ್ಮ ಸುರಕ್ಷಿತವಾಗಿ ಡಿಲಿವರಿ ಆಗಲಿ ಅಂತ ಬೇಡ್ಕೊಂತಾರ. ಆತಪ್ಪ ದೇವರ ಆಶೀರ್ವಾದದಿಂದ ಸುರಕ್ಷಿತವಾಗಿ ಡಿಲಿವರಿನೂ ಆತು, ಕೂಸು ಹುಡುತು, ತಾಯಿನೂ ಬದುಕಿದ್ಲು, ಕೂಸು ಬದುಕು ಮುಗಿತಾನ. ಮತ್ತು ಬಿಡ್ಕೊಂತಾಳ ಪರಮಾತ್ಮನಿಗೆ, ಹೇ ಪರಮಾತ್ಮ ಹುಟ್ಟಿದಂತಹ ನನ್ನ ಕೂಸಿಗೆ ಬಾಲಗ್ರಹ ದೋಷಗಳು ಬರಬಾರದು, ರೋಗ ರುಜಿನಗಳು ಬರಬಾರದು ಅಂತ ತಿಳ್ಕೊಂಡು ಉಪ್ಪು ಬಿಡ್ತಾಳ, ಖಾರ ಬಿಡ್ತಾಳ, ಎಲ್ಲಾನು ಬಿಡ್ತಾಳ. ನಾ ತಿಂದೆ ಅಂದ್ರೆ ನನ್ನ ಮಗು ಬಂದು ಇಲ್ಲಿದ್ದ ತಿಳ್ಕೊಂಡು ಊಟ ಬಿಡ್ತಾಳ. ಆತಪ್ಪ ಅದು ಆದ್ಮೇಲೆ ಮುಗಿತಾನ. ಮುಂದೆ ವರ್ಷ 2 ವರ್ಷ ಆಗುದ್ರಾಗ ನಾ ಕೂಸು ಅಡ್ಡಾಡಬೇಕು, ಓಡಾಡಬೇಕು, ಅಮ್ಮ ಅನ್ನಬೇಕು, ಅಪ್ಪ ಅನ್ನಬೇಕು ಅಂತ ಬೇಡ್ಕೊಂತ ಅದು ಅನ್ನಕತ್ತು. ಮುಂದೆ LKG ಹೋಗ್ಬೇಕಂತ, LKG ಹೋಯ್ತು. ಮುಂದೆ 1ನೇತೆ 2ನೇತೆ 3ನೇತೆ ಹಿಂಗ 4ನೇತೆ 5ನೇತೆ ಒಂದು SSLC ತನಕ ಹೋಗಿ ರಿಸಲ್ಟ್ 100ಕ್ಕೆ 100 ಬರ್ಬೇಕು, ಅಲ್ಲಿ ತನಕ ಚಿಂತೆ ಹುಡುಗ ಆತು. ಮುಂದೆ PUC ಸೆಕೆಂಡ್ ಇಯರ್ ಮುಗೀತು, ಮುಂದೆ ಡಿಗ್ರಿ ಮಾಡಿ ಒಂದು ಚಿಂತೆ ಮುಗಿತೇನು, ನನ್ನ ಮಗ ದೊಡ್ಡ ಆಫೀಸರ್ ಆಗಬೇಕು ಅಂತ ಮತ್ತೆ ಕನಸು ಕಾಣುತ್ತಾನೆ. ದೊಡ್ಡ ಆಫೀಸರ್ ಆದಗಳನ್ನೇ ಮತ್ತೆ ಅವನೊಂದು ಕನ್ಯಾ ಹುಡುಕಬೇಕನ್ನೋ ಚಿಂತೆ. ಕನ್ಯಾ ಹುಡುಕಿದ್ರು, ಅವನು ಮದುವೆ ಮಾಡಿದ್ರು, ಮದುವೆ ಆದ್ಮೇಲೆ ಮುಗಿತಾನೋ ಅವ ಹಾಡಿಲಿಲ್ಲ ಅಂತಂದ್ರೆ ಅದು ಚಿಂತೆ. ಓಕೆ, ಅದಕ್ಕೆ ಹೇಳ್ತಾರಲ್ಲ ದೊಡ್ಡವರು, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಇದು ಚಿಂತೆ ಎನ್ನುವಂಥದ್ದು ಮುಗಿದಿಲ್ಲ. ಇದು ಹಂಗ, ಇದು ಸರಪಳಿ ಕೊಂಡಿದ್ದಂಗಿದು. ಒಂದು ಸುಖದ ಕೊಂಡಿ, ಒಂದು ದುಃಖದ ಕೊಂಡಿ, ಒಂದು ಸುಖದ ಕೊಂಡಿ, ಒಂದು ದುಃಖದ ಕೊಂಡಿ, ಹಂಗ ಸರಪಳಿ ಮುಂದೆ ಹೊಕ್ಕದಲ್ಲ, ಹಂಗ ಈ ಜೀವನದೊಳಗೆ ಸುಖ ದುಃಖಗಳ ಸಮ್ಮಿಶ್ರಣ ಇದು ಬದುಕಿದು. ಹಂಗ ಬದುಕಿನೊಳಗೆ ಎಲ್ಲಾನು ಮುಗಿದಿಲ್ಲ, ಒಂದೊಂದು ಚಿಂತೆ ಮಾಡ್ಕೊಂತ ಹೋಗುದಿರ್ತದೆ. ಹಂಗ ಹುಟ್ಟದೇ ಇರುವ ಮಗನನ್ನ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕಕ್ಕ ಹಚ್ಚನ ಅಂತಂದ್ರೆ ಅವ ವೈರಿನೇ ಅಂತ ಹೇಳ್ಕೊಂಡು ಬರ್ತಾರೆ. ಹುಟ್ಟದೇ ಇರುವ ಮಗ ವೈರಿ, ಇನ್ನ ಹುಟ್ಟಿ ಸತ್ತಿರುವ ಮಗ ವೈರಿ. ಯಾವುದಾದ್ರೂ ಮಕ್ಕಳನ್ನ ನೋಡಿದ್ರೆ ನೀವಂತಿರ್ತೀರಿ, ಅಯ್ಯ ನನ್ನ ಮಗನು ಇದ್ದ ಅಂತಂದ್ರೆ ಹಿಂಗ ಪುರಾಣ ಕೇಳಕ್ಕೆ ಬರ್ತಿತ್ತು, ಹಿಂಗ ನನ್ನ ಜೊತೆಗೆ ಅಡ್ಡಾಡ್ತಿತ್ತು ಅಂತ ತಿಳ್ಕೊಂಡು ಯಾರ್ದೋ ಮಗನನ್ನ ನೋಡಿ ನಿಮ್ಮ ಮಗ ನನ್ನ ನೆನಪು ಮಾಡ್ಕೊಂಡಿರಲ್ಲ, ಅವ ಇನ್ನು ನೆನಪು ಮಾಡಾಕ ಹಚ್ಚಾನ ಅಂತಂದ್ರೆ ಅವ ಮಿತ್ರ ಅಲ್ಲ, ಅವ ಶತ್ರು, ಅವ ವೈರಿನಿ ಅಂತ ಹೇಳ್ತಾರೆ ದೊಡ್ಡವರು. ಹುಟ್ಟದೆ ಇರುವ ಮಗ ವೈರಿ, ಹುಟ್ಟಿ ಸತ್ತಿರುವ ಮಗ ವೈರಿ. ಇವರಿಬ್ಬರಿಗಿಂತಲೂ 420 ನನ್ನ ಮಗ ಯಾರು ಅಂತಂದ್ರೆ ಹುಟ್ಟಿ ಮೂರ್ಖನಾಗಿರುವ ಮಗ. ಇವರಿಬ್ಬರಿಗಿಂತಲೂ ಈ ಡೇಂಜರ್ ಮಗ, ಬಹಳ ಡೇಂಜರ್. ಅವು ಸುಮ್ ಸತ್ತರ ಹೋಗ್ಯಾವ, ಆದ್ರೆ ಹುಟ್ಟಿ ಪ್ರತಿನಿತ್ಯನೂ ಕುಡಿದು ಕಿಸಿದ. ತಂದೆ ತಾಯಿಗೆ ಒಳ್ಳೆ ಮಗನಾಗಲಿಲ್ಲ, ಹೆಂಡತಿಗೆ ಒಳ್ಳೆ ಗಂಡನಾಗಲಿಲ್ಲ, ಮಕ್ಕಳಿಗೆ ಒಂದೇ ತಂದೆ ಆಗಲಿಲ್ಲ. ಕುಡಿದು ಎಲ್ಲರ ಬಿದ್ದು ಎಲ್ಲರ ಹೊಳ್ಳಾಡಿ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹ ಮಕ್ಕಳು ಏನದಾರಲ್ಲ, ಇವು ಬಹಳ ಡೇಂಜರ್ ಅಂತ, ಇವು ಬಹಳ ಡೇಂಜರ್ ಅಂತ. ಅದಕ್ಕೆ ಜೀವನದೊಳಗ ಮಕ್ಕಳು ಅಂತಂದ್ರೆ ಒಂದು ರೀತಿ ವೈರಿಗಳು. ಆದ್ರೂ ಸಹಿತ ಮಕ್ಕಳು 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 ಅಂತ ನಾವು ಪಡ್ಕೊಳ್ತೀವಿ. ಹಿಂಗ ಆಗಪ್ಪನ ಹೆಂಡತಿ ಮಕ್ಕಳು 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 ಬಂಜಿ ಎನ್ನುವಂತ ಶಬ್ದ ದೂರ ಆಗ್ಲಿ ಅಂತ ಬಿಡ್ಕೊಂತ. ದೇವರು ಎಲ್ಲಾನು ಕೊಟ್ಟಾನ, ಆದ್ರೂ ನನಗೆ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಬಿಡ್ಕೊಳಕ್ ಶುರು ಮಾಡಿ. ಬಹಳ ಮಂದಿಗೆ ಹೇಳ್ತಿರ್ತೀನಿ, ಮಕ್ಕಳಿಲ್ಲಾರ್ದಂಥವ್ರು ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳಿದ್ದವರನ್ನ ಪ್ರೀತಿಸಬೇಕು.